ಇದು ಬರಿ ಮಾತಲ್ಲ, ಅನ್ಯಾಯದ ವಿರುದ್ಧ ಎದ್ದಿರೋ ಕ್ರಾಂತಿಯ ಸಿಡಿಲು. ಕುರುಬ ಸಮುದಾಯದ ಎಸ್ಟಿ ಮೀಸಲಾತಿಯ ಹಕ್ಕಿಗಾಗಿ ಸಿಂಹದಂತೆ ಗರ್ಜಿಸಿದ ಕಾಗಿನೆಲೆ ಪೀಠದ ಧ್ವನಿ. ಅರ್ಜಿ ಹಿಡಿದು ನಿಲ್ಲುವ ಕಾಲ ಮುಗಿಯಿತು, ಹಕ್ಕನ್ನ ಕಸಿದುಕೊಳ್ಳುವ ಕಾಲ ಬಂದಿದೆ ಎಂದು ರಾಜಸಭೆಗೆ ಎಚ್ಚರಿಕೆ ನೀಡಿದ ಪೂಜ್ಯ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಗಳ ಗತ್ತಿನ ನುಡಿಗಳಿವು. ನಿಮ್ಮ ನೆಚ್ಚಿನ ಹಾಲು ಮತ ಪರಂಪರೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬನ್ನಿ, ಸ್ವಾಮೀಜಿಯವರ ಆ ರಕ್ತ ಕುದಿಯುವ ಕ್ರಾಂತಿಕಾರಿ ಮಾತುಗಳನ್ನು ಈಗ ನೇರವಾಗಿ ಕೇಳೋಣ. ಜೈ ಕನಕ, ಜೈ ಕುರುಬ ಅಂತಂದೇಳಿ ಕೊಡಗು ಅಂತ ಬ್ರಾಕೆಟ್ ಹಾಕೊಂಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂತಂದ್ರೆ, ನಾವು ಹೊಸದಾಗಿ ಎಸ್ಟಿ ಕೇಳ್ತಾ ಇಲ್ಲ, ಕರ್ನಾಟಕದಲ್ಲಿ ಆಲ್ರೆಡಿ ಕುರುಬರು ಎಸ್ಟಿ ಇದೀವಿ, ಆದ್ರೆ ಕೊಡಗು ಅಂತ ನೀವು ಬ್ರಾಕೆಟ್ ಹಾಕಿದ್ರಿ, ಆ ಕೊಡಗು ಅಂತ ಬ್ರಾಕೆಟ್ ಅನ್ನ ತೆಗೆದು ಕರ್ನಾಟಕ ಅಂತ ಸೇರಿಸ್ಬಿಡ್ರಿ ಅಂತಂದ್ರೆ ನನ್ನ ಬೇಡಿಕೆಯಲ್ಲಿ ಸಿದ್ದರಾಮಯ್ಯ. ಸಾಕಷ್ಟು ಇಲ್ಲಿ ಜನಗಳು ಮಾತನಾಡ್ಬೇಕಾದ್ರೆ ನಮ್ಮ ಸಮಾಜ ಹಂಗಾಗ್ಬೇಕು ಹಿಂಗಾಗ್ಬೇಕು. ಇವತ್ತು 800 ಜನ ಮಕ್ಕಳು ನೀವು 99%, 95% ಅಂಕವನ್ನ ತಗೊಂಡ್ಬಂದಿದ್ದೀರಿ. ಬಹಳ ಜನ ನಮ್ಮ ಸಮಾಜಕ್ಕೆ ನಮಗೆ ಬೇಡಿಕೆ ಹೇಳ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ಕಟ್ಸ್ರಿ, ಮೆಡಿಕಲ್ ಕಾಲೇಜ್ ಕಟ್ಸ್ರಿ, ಆ ಕಾಲೇಜ್ ಕಟ್ಸ್ರಿ, ಈ ಕಾಲೇಜ್ ಕಟ್ಸ್ರಿ ಅಂತ. ನಾನು ಕೂಡ ಮೆಡಿಕಲ್ ಕಾಲೇಜ್ ಕಟ್ಟಿಸ್ಬೇಕು ಅಂತಂದೇಳಿ ಸುಮಾರು 20 ವರ್ಷದಿಂದಲೇ ರಾಣಿಬೆನ್ನೂರು 46 ಎಕರೆ ಜಮೀನ್ ತೆಗೆದಿಟ್ಟೆ. ಸುಮಾರು ಅದಕ್ಕೆ 106 ಕೋಟಿ ಹಣ ಬೇಕಾಗುತ್ತೆ. 106 ಕೋಟಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಜಾತಿ ಮಕ್ಕಳು ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತಂದು ಯೋಚನೆ ಮಾಡಿ ಈ ಎಸ್ಟಿ ಅನ್ನೋ ವಿಚಾರಕ್ಕೆ ಕೈ ಹಾಕಿ ಈ ಸಮಾಜಕ್ಕೆ ಎಸ್ಟಿಯನ್ನ ತಂದು ಕೊಟ್ರೆ ನನ್ನ ಕುಟುಂಬದಲ್ಲಿರ್ತಕ್ಕಂಥ, ನನ್ನ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಇಂಜಿನಿಯರ್ ಆಗಕ್ಕೆ ಅವಕಾಶ ಇದೆ, ಡಾಕ್ಟರ್ ಆಗಕ್ಕೆ ಅವಕಾಶ ಇದೆ, IAS ಆಗಕ್ಕೆ ಅವಕಾಶ ಇದೆ, IPS ಆಗಕ್ಕೆ ಅವಕಾಶ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಎಂಬ ಒಂದೇ ಒಂದು ಕಾರಣಕ್ಕೆ ಆ ಎಸ್ಟಿ ವಿಚಾರಕ್ಕೆ ಕೈ ಹಾಕಿದ್ದೇವೆ. ಅದು ನಮ್ಮ ಹೋರಾಟಕ್ಕೆ ಇವತ್ತು ದೆಹಲಿಯ ಸಂಸತ್ ಭವನದಲ್ಲಿದೆ. ನಮ್ಮ ದೊಡ್ಡನಗೌಡರು ಪಾಟೀಲ್ ಅವರು, ಡಾಕ್ಟರ್ ನಾಗರಾಜ್ ಅವರು, ವಿರೂಪಾಕ್ಷಪ್ಪನವರು, ಮತ್ತೆ ರಘುನಾಥ್ ಮಲ್ಕಾಪುರೆ, ಬಡ್ಡಪ್ಪ ಕಾಶಂಪುರ್, HM ರೇವಣ್ಣ, ಇವರೆಲ್ಲರ ಪ್ರಯತ್ನ, ನಿರಂತರ ಪ್ರಯತ್ನ 2021ರಿಂದನೂ ಕೂಡ ಈ ಕ್ಷಣದವರು ಕೂಡ ಆ ವಿಚಾರದ ಬಗ್ಗೆ ನಾವು ವಿರಮಿಸಿಲ್ಲ, ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದು ಫಲಾಫಲ ಭಗವಂತನೇ ಬಿಟ್ಟಿದ್ದು. ಆದ್ರೆ ಕನಕ ಗುರುಪೀಠ ಯಾವತ್ತೂ ಕೂಡ ಅದರ ಪ್ರಯತ್ನವನ್ನ ಬಿಟ್ಟಿಲ್ಲ. ಎಲ್ಲಿ ತನಕ ಅಂತಂದ್ರೆ, ನೀವು ಕೊಟ್ಟಾದ್ರೂ ಕೊಡ್ರಿ, ಇಲ್ಲಾಂದ್ರೆ ಕೊಡಕ್ಕಾಗಲ್ಲಾದ್ರೂ ಹೇಳ್ರಿ. ಕೊಟ್ರೆ ಒಂದು ನಿರ್ಣಯ ಇರುತ್ತೆ ಕನಕ ಬಿಟ್ಟಿದ್ದು, ಕೊಡಲ್ಲ ಅಂದ್ರೆ ಇನ್ನೊಂದು ನಿರ್ಣಯ ಇರುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ತಾಕೀತು ಮಾಡುವಂತಹ ಶಕ್ತಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡಿದ್ದೀನಿ ಅನ್ನುವಂಥದ್ದು. ಅದರ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು, ಬಿಜೆಪಿ ಎಲ್ಲಾ ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇನ್ನೇನು ನಮ್ದೇ ಒಂದು ಸಬ್ಜೆಕ್ಟ್ ಆಗಿದ್ರೆ 5 ದಿವಸ ಕೊಟ್ಬಿಟ್ಟಿರೋರು. ಆದ್ರೆ ಅಂತಹ 106 ವಿಷಯಗಳಿರೋದ್ರಿಂದ ಒಂದಿಷ್ಟು ಯೋಚನೆ ಮಾಡುವಂತ ವ್ಯವಸ್ಥೆ ದೆಹಲಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿ, ನಮ್ಮ ದೊಡ್ಡನಗೌಡರು ಅದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮೇಟಿ ಅವರು, ಚಿಂಗನಕಟ್ಟಿ ಅವರು ಕೂಡ ಸಕಾರಾತ್ಮಕವಾಗಿ ಅವರಿಗೆ ಕೈ ಜೋಡಿಸಿದ್ರೆ, ಇನ್ನು ನಮ್ಮ ಶಕ್ತಿ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಪೂರಕವಾಗಿ ಇರ್ತಕ್ಕಂಥ ಸ್ಪಂದನೆ. ನಿಮ್ಮ ಜೊತೆಗೆ ನಾನು ಕೂಡ ಸದಾ ನಿಮ್ ಜೊತೆಗಿರ್ತೇನೆ ಅನ್ನುವಂತಹ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಕೂಡ ನಾನು ಈ ಗಮನಕ್ಕೆ ತರ್ತೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ HD ಪಾಟೀಲ್ ಅವರು, ಪೊರವರ್ ಅವರು ಮತ್ತೆ ಮೇಟಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಟ್ಟಾರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಬಾಗಲಕೋಟೆ ಸಮಾಜದ ಬಂಧುಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾನೆ, ಕಾರ್ಯಕ್ರಮ ಮಾಡೋದ್ರಿಂದ ಸಮಾಜ ಸಂಘಟನೆ ಆಗಬೇಕೆ ಹೊರತು ಕಾರ್ಯಕ್ರಮ ಮಾಡದ್ರಿಂದ ಸಮಾಜ ವಿಘಟನೆ ಆಗಬಾರದು ಅನ್ನುವಂಥದ್ದು ನನ್ನ ಮನವಿ ನಮ್ದು. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಅದಕ್ಕೊಂದು ಬಲವಾದಂತಹ ಸಂಘಟನೆ ಮೂಲಕ ಹೊರಹೊಮ್ಮಬೇಕು. ಸಂಘಟನೆ ಇಲ್ಲಂದ್ರೆ ಇಷ್ಟೊಂದು ಜನ ಬರಕ್ಕಾಗೋದಿಲ್ಲ. ನಿಮ್ಮಲ್ಲಿ ಸಂಘಟನೆ ಇದೆ, ಅದು ಸಕಾರಾತ್ಮಕವಾಗಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು.